ಹ್ಞೂ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಬೇರೆ ಮತ್ತಾಯ ಸುಖ ಸಂದೇಶ ಅಧ್ಯಾಯ 7 ವಾಕ್ಯ 14. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬಲ, ಅದರ ಬಾಗಿಲು ಕಿರಿದು, ಅದನ್ನು ಗುರುತಿಸುವವರು ಕೆಲವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರೇಯರಿ, ಅಮರ ಜೀವ, ನಿತ್ಯ ಜೀವಕ್ಕೆ, ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗುವಂತಹ ಬಾಗಿಲು ಇದು ದುರ್ಬಲವಾಗಿದೆ, ಕಠಿಣಕರವಾದ, ಕಷ್ಟಕರವಾದ. ಯಾಕೆ ನೋಡಿ, ಯೇಸು ಈ ಲೋಕಕ್ಕೆ ಬಂದು ಮತ್ತೆ ಅವರು ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಅವರು ಈ ಲೋಕದಲ್ಲಿ ಬೋಧಿಸಿದರು. ತಂದೆಯಾದ ದೇವರ ಪರಿಚಯವನ್ನು ಮಾಡಿ, ನಾನು ಏನು ಮಾಡಿದ್ದೇನೆ ಅದನ್ನೇ ನೀವು ಮಾಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ನಮ್ಮೆಲ್ಲ ಪಾಪಗಳನ್ನು, ನಮ್ಮೆಲ್ಲ ಕಷ್ಟಗಳನ್ನು ಅವರು ಹೊತ್ತು ಅವರ ಮೇಲೆ ಹಾಕಿ ಅವರು ಕಷ್ಟಪಟ್ಟು ಅಮರತ್ವಕ್ಕೆ ಹೋದರು. ಪ್ರೈಸ್ ದ ಲಾರ್ಡ್. ಅವರ ಹಿಂದೆ ನಾವು ಹೋಗಬೇಕು. ಆದರೆ ನಮಗೆ ಬರುವಂಥ ಒಂದೊಂದು ಕಷ್ಟಗಳು, ಒಂದೊಂದು ರೋಗಗಳು, ಪ್ರತಿಯೊಂದು ನಾವು ಯೇಸು ನಾಮದಲ್ಲಿ ಸ್ವೀಕರಿಸಿ, ಯೇಸುವಿನ ಮಹಿಮೆಗಾಗಿ ಸ್ವೀಕರಿಸಿ, ಯೇಸುವನ್ನು ವಿಶ್ವಾಸಿಸಿ ನಿತ್ಯ ಜೀವಕ್ಕಾಗಿ, ಅಮರತ್ವಕ್ಕಾಗಿ ನಾವು ಹೋಗಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಆ ಮಾರ್ಗ ಸ್ವಲ್ಪ ದುರ್ಬಲ. ಪ್ರೈಸ್ ದ ಲಾರ್ಡ್. ಈ ದುರ್ಬಲ ಮಾರ್ಗ ನನ್ನ ಕುಟುಂಬದಿಂದಲೇ ಆರಂಭವಾಗ್ತಿದೆ, ನನ್ನ ಬಾಳ ಸಂಗಾತಿಯೊಂದಿಗೆ, ನನ್ನ ಮಕ್ಕಳೊಂದಿಗೆ ನಾವು ಹೋಗುವಾಗ ಇದು ಬರುವಂಥ ಆವೇಶಗಳು, ಅದು ಹೇಗೆ ಬರುವುದು ಅದು ನಮಗೆ ಹೇಳಲು ಸಾಧ್ಯ ಇಲ್ಲ. ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ಆಗುವಂಥ ಒಂದೊಂದು ಸನ್ನಿವೇಶಗಳು, ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ, ದೇವರ ಪ್ರೀತಿಯಲ್ಲಿ ಅಳವಾಡಿಸಿ ಮುಂದಿನ ಜೀವನವನ್ನು ಜೀವಿಸುವುದಕ್ಕಾಗಿ ದೇವರು ಕೊಟ್ಟಂಥ ಈ ದುರ್ಬಲ ಮಾರ್ಗವನ್ನು ಅದನ್ನು ಸ್ವೀಕರಿಸಿ ನಿತ್ಯ ಜೀವಕ್ಕೆ ಅಥವಾ ಅಮರತ್ವಕ್ಕಾಗಿ ಈ ಕಿರಿದಾದ ಬಾಗಿಲಿನಿಂದ ನಾವು ಒಳಗೆ ಹೋಗಬೇಕು. ಪ್ರೈಸ್ ದ ಲಾರ್ಡ್. ವಿಶಾಲವಾದ ಮಾರ್ಗದಲ್ಲಿ ಹೋದರೆ ನಾವು ಎಡವಿ ಬೀಳ್ತೇವೆ, ಲೋಕಕ್ಕೆ ಹೋಗಿ ಪಾತಾಳಕ್ಕೆ ಹೋಗ್ತೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆದ್ದರಿಂದ ಪ್ರಿಯರೇ, ಯೇಸುವನ್ನು ನಾವು ಪ್ರಾರ್ಥಿಸುವ. ತಂದೆಯಾದ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥನೆ ಎಲ್ಲ ಕೋರಿಕೆ ಬೇಡಿಕೆಗಳೊಂದಿಗೆ ನಾನು ನನ್ನ ಕುಟುಂಬವು ಯೇಸುವೆ ಅಮರತ್ವಕ್ಕಾಗಿ ಹೋಗುವುದಕ್ಕಾಗಿ, ಈ ದುರ್ಬಲ ಮಾರ್ಗದಿಂದ ಹೋಗುವುದಕ್ಕಾಗಿ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.